ನಮ್ಮ ಕೊಡಗು ಜಿಲ್ಲೆಯ ಕೂಲಿ ಕಾರ್ಮಿಕರು ಹಲವಾರು ಸಾವಿರ ಜನ ಉತ್ತರ ಭಾರತದಿಂದ ಬಂದಿರಂತ ಪರಿಸ್ಥಿತಿ ಮಾನ್ಯ ಸಭಾಧ್ಯಕ್ಷರೇ. ಅಲ್ಲಿ ಏನಾಗುತ್ತೆ ಅಂತಂದ್ರೆ ಕೆಲವು ಜನ ಆಸಾಂ ಅವರಂತಾರೆ, ಕೆಲವು ಜನ ಬಿಹಾರ್ ಅಂತಾರೆ. ಅವರ ಮೂಲತಃ ಎಲ್ಲಿ ಅಂತ ಯಾರಿಗೂ ದಾಖಲೆಗಳು ಇಲ್ಲ ಮಾನ್ಯ ಅಧ್ಯಕ್ಷರೇ. ಕೆಲವು ಜನ ಬಾಂಗ್ಲಾದೇಶ್ ಅಂತ ಬರ್ತಾರೆ ಅಂತ ಮಾಹಿತಿ ಇದೆ ಮಾನ್ಯ ಸಭಾಧ್ಯಕ್ಷರೇ. ಗೃಹ ಸಚಿವರಿಗೆ ಯಾಕೆ ಗಮನ ತರ್ತಾ ಇದ್ದೀನಿ ಅಂತಂದ್ರೆ ಅವರ ಮೂಲತಃ ದಾಖಲೆಗಳು ಎಲ್ಲಿಂದ ಬರ್ತಾವ್ರೆ ಅಂತ ಮಾಹಿತಿ ಇಲ್ಲ ಮಾನ್ಯ ಸಭಾಧ್ಯಕ್ಷರೇ. ನಮ್ಮ ತೋಟದಲ್ಲೂ 20-30 ಆಸಾಮಿ ಏನು ಕಾರ್ಮಿಕರು ನಮ್ಮ ವ್ಯಾಪ್ತಿದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಆಧಾರ್ ಕಾರ್ಡ್ ದಾಖಲೆ ಇದೆ ಮಾನ್ಯ ಸಭಾಧ್ಯಕ್ಷರೇ. ಕಾರಣ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ 2024ನೇ ಇಸ್ವಿಲಿ 21 ಪ್ರಕಟಣೆಗಳು ನಮ್ಮ ಜಿಲ್ಲೆಯಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಅವ್ರದ್ದು ದಾಖಲೆ ಅಂದ್ರೆ ಕೇಸ್ಗಳು ದಾಖಲೆ ಆಗಿದೆ ಮಾನ್ಯ ಸಭಾಧ್ಯಕ್ಷರೇ. 2025ನೇ ಇಸ್ವಿಲಿ 62 ಪ್ರಕಟಣೆಗಳು ನಮ್ಮ ಜಿಲ್ಲೆ ವ್ಯಾಪ್ತಿಯ ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರಕಟಣೆಗಳು ದಾಖಲೆಯಾಗಿದೆ. ಸಮಸ್ಯೆ ಏನು ಮಾನ್ಯ ಸಭಾಧ್ಯಕ್ಷರೇ, ಹಲವಾರು ಕ್ರಿಮಿನಲ್ ಆಕ್ಟಿವಿಟೀಸ್ ಬೇರೆ ಬೇರೆ ರೀತಿಯಲ್ಲಿ ದುರುಪಯೋಗದಿಂದ, ಹಣಕಾಸು ದುರುಪಯೋಗದಿಂದ ಹಿಡಿದು ಪ್ರಿವೆನ್ಷನ್ ಆಫ್ ಕೌ ಸ್ಲಾಟರ್ ಆಗಿರಬಹುದು, ಅದೇ ರೀತಿಯಲ್ಲಿ ಡ್ರಗ್ಸ್ ಕೇಸ್ಗಳು ಇರಬಹುದು, ರೇಪ್ ಇರಬಹುದು, ಹಲವಾರು ಕೇಸ್ಗಳು ಅವರ ಈ ಲೇಬರ್ ಕಮ್ಯುನಿಟಿ ಮೇಲೆ ಕೇಸ್ಗಳು ದಾಖಲೆಯಾಗಿದೆ. ಮಾನ್ಯ ಗೃಹ ಸಚಿವರಿಗೆ ಅವರ ದಾಖಲೆಗಳು ಏನಾದ್ರೆ ಪಡೀಲಿಕ್ಕೆ, ಮೂಲತಃ ದಾಖಲೆ ಪಡೀಲಿಕ್ಕೆ ಏನಾದ್ರೆ ಮಾಹಿತಿ ತಗೊಂಡಿದ್ದಾರಾ? ಕಾರ್ಮಿಕ ಇಲಾಖೆನೂ ಏನಾದ್ರೆ ಈ ಮಾಹಿತಿಗಳು ತಗೊಳ್ಳಕ್ಕೆ ಪ್ರಯತ್ನ ಮಾಡಿದಾರಾ?